ನಮಸ್ಕಾರ ಗುರು, ಎಲ್ರು ಹೇಗಿದ್ದೀರಪ್ಪ? ನಾನಂತರೂ ಸಖತ್ತಾಗಿದ್ದೀನಿ. ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಬ್ಲಾಗ್ ಬಂದ್ಬಿಟ್ಟು ನಾನು ನೈಟ್ ಚಾಲು ಮಾಡ್ತಾ ಇದ್ದೀನಿ. ಇವಾಗ ನಾ ಎಲ್ಲಿದ್ದೀನಪ್ಪ ಅಂದ್ರೆ ನಿಮ್ಗೆ ಮುಂದೆ ಹೇಳ್ತೀನಂತ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಏನು ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಈ ಹೈದರಾಬಾದ್ ಬ್ಲಾಗ್ ಬಂದ್ಬಿಟ್ಟು ಪಾರ್ಟ್ 3 ಆಗಿರುತ್ತೆ, ಎಪಿಸೋಡ್ 3 ಆಗಿರುತ್ತೆ. ಮತ್ತೆ ಈ ಬ್ಲಾಗ್ನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಮುಂದೋಣ ಅಂತ. ಗುರು, ಈ ತರ ಬಲೂನ್ ಕೊಡ್ಸಕ್ಕೂ ಒಂದು ಹುಡುಗಿ ಇಲ್ಲ ಅಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಏನ್ ಮಾಡ್ತೀರಾ, ಸಿಂಗಲ್ ಆಗಿ ಇರೋದೇ ಬೆಸ್ಟ್ ಅನ್ಸುತ್ತೆ ನನ್ನ ಅನ್ಸೋ ಮಟ್ಟಿಗೆ ಈ ಕಾಲದಲ್ಲಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಪೋಸಿಟ್ ನಿಮ್ಗೆ ಒಂದು ದೀಪದ ಪ್ಲೇ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಆ ಮ್ಯೂಸಿಯಂ ನ ತೋರ್ಸಲ್ಲ ಇವತ್ತು. ಇವಾಗ ನಿಮ್ಗೆ ಹಿಂದ್ಗಡೆ ಕಾಣಿಸ್ತಿದೆ ಅಲ್ವಾ, ಇವಾಗ ಈ ಲುಂಬಿನ ಗಾರ್ಡನ್ ನ ಒಳಗಡೆ ಹೋಗ್ಬೇಕು. ಇವಾಗ ನಾವು ಎಂಟ್ರೆಸ್ ಆಗೋಣ ಅಂತ ಮೊದ್ಲು. ಗುರು, ಈ ಬ್ಲಾಗ್ ನಲ್ಲಿ ನಾನು ನಿಮ್ಗೆ ಇವತ್ತು ತೋರ್ಸಕ್ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನೀವು ಇನ್ನೂವರೆಗೂ ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಅದೇನಪ್ಪಾ ಅಂದ್ರೆ, ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನೋಲಿಥಿಕ್ ಬೌದ್ಧ ಸ್ಟ್ಯಾಚು. ಅದಕ್ಕಿಂತ ಮೊದಲು ನಾವು ಆ ಸ್ಟ್ಯಾಚು ನೋಡ್ಬೇಕಂದ್ರೆ ನಾವು ಲುಂಬಿನ ಪಾರ್ಕ್ ಗೆ ಬರ್ಬೇಕಾಗತ್ತೆ. ಹೈದರಾಬಾದ್ ನಲ್ಲಿರುವ ಲುಂಬಿನ ಪಾರ್ಕ್ ಗೆ ಬಂದು, ಇವಾಗ ನೀವು ಅನ್ಕೊಂತಿರ್ಬೋದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನೋಲಿಥಿಕ್ ಬುದ್ಧ ಸ್ಟ್ಯಾಚು ಅಂದ್ರೆ ಏನಪ್ಪಾ ಅಂದ್ರೆ, ಏಕಶಿಲೆ ಆಗಿರುವ ಬುದ್ಧನ ವಿಗ್ರಹವನ್ನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ನೀವು ಇಲ್ಲಿ ಮೊದಲು ಟಿಕೆಟ್ ನ ತಗೊಳ್ಬೇಕು. ಟಿಕೆಟ್ ನ ತಗೊಂಡು ಈ ಲುಂಬಿನ ಪಾರ್ಕ್ ನಲ್ಲಿ ಎಂಟರ್ ಆದ್ಮೇಲೆ ಮತ್ತೆ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ. ಅದೇನಪ್ಪಾ ಅಂದ್ರೆ ಬೋಟಿಂಗ್ ಬೋರ್ಡ್ ಹಾಕಿರ್ತಾರೆ. ಆ ಬೋಟಿಂಗ್ ನ ನೀವು ಮಾಡ್ಬೇಕಂದ್ರೆ, ಇವಾಗ ನೀವು ಆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನೋಲಿಥಿಕ್ ಬುದ್ಧ ಸ್ಟ್ಯಾಚು ನೋಡ್ಬೇಕಂದ್ರೆ ಬೋಟಿಂಗ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಹುಸೇನ್ ಸಾಗರ್ ಎಂಬ ಐಸ್ಲ್ಯಾಂಡ್ ನಡುವಲ್ಲಿ ಇದೆ. ಅದ್ರ ಸಲುವಾಗಿ ಇವಾಗ ನಾವು ಮೊದಲು ಈ ಲುಂಬಿನ ಗಾರ್ಡನ್ ಟಿಕೆಟ್ ನ ತಗೊಳ್ಳೋಣ ಅಂತ ಬನ್ನಿ. ಗುರು, ಆಫಿಷಿಯಲಿ ವೆಲ್ಕಮ್ ಟು ಲುಂಬಿನ ಪಾರ್ಕ್ ಹೈದರಾಬಾದ್. ಇವಾಗ ನಾವು ಈ ಲುಂಬಿನ ಪಾರ್ಕ್ ನ ನೋಡಕ್ಕೆ ಬಂದಿಲ್ಲ. ಇವಾಗ ಸ್ವಲ್ಪ ನಾವು ಅಲ್ಲಿಂದ ನಡ್ಕೊಂಡು ಹೋದ್ರೆ ನಮ್ಗೆ ಬೋಟಿಂಗ್ ನ ಸಿಗುತ್ತೆ. ಆ ಬೋಟಿಂಗ್ ನ ನಾವು ಮಾಡ್ಬೇಕಾಗತ್ತೆ. ಆ ಬೋಟಿಂಗ್ ಎದಕ್ ಮಾಡ್ಬೇಕಂದ್ರೆ, ನೀವು ಹೇಳಿದ್ದೆ ಅಲ್ವಾ, ಇವಾಗ ಇಲ್ಲಿ ನೋಡಿ, ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮೂರಲ್ಲಿ ಜಾತ್ರೆಯಲ್ಲಿ ಬರುತ್ತೆ ಅಲ್ವಾ, ಇದು ಬ್ರೇಕ್ ಡ್ಯಾನ್ಸ್. ಅದು ಈ ಲುಂಬಿನ ಗಾರ್ಡನ್ ಅಲ್ಲಿ ಇಟ್ಟಿದ್ದಾರೆ ಗುರು. ಅದ್ರ ಸಲುವಾಗಿ ಇಲ್ಲಿನ ಜನರು ತುಂಬಾ ಹಲವಾರು ಜನ ಬರ್ತಾರೆ. ಈ ಹಿಂದೆ ವಾಟರ್ ಫಾಲ್ ಟೈಪ್ ಕೂಡ ಮಾಡಿದ್ದಾರೆ. ಮತ್ತೆ ಈ ತರ ಫೆಸಿಲಿಟೀಸ್ ಇತ್ತಂದ್ರೆ ತುಂಬಾ ಹಲವಾರು ಜನ ಬರ್ತಾರೆ ಗುರು. ನಾವು ಮೊದಲು ಬೋಟಿಂಗ್ ಕಡೆಗೆ ಹೋಗೋಣ ಅಂತ ಬನ್ನಿ. ಹಾಕಿದಾರೆ ನೋಡಿ, ಇವಾಗ ಬುದ್ಧ ವಿಸಿಟ್ ಅಂತ ಹಾಕಿದಾರೆ ನೋಡಿ. ಪರ್ ಅಡಲ್ಟ್ಸ್ಗೆ 100 ರೂಪೀಸ್ ಆಗುತ್ತೆ, ಮತ್ತೆ ಚಿಲ್ಡ್ರನ್ಸ್ಗೆ 50 ರೂಪೀಸ್ ಆಗುತ್ತೆ. ನೋಡ್ಕೊಳ್ಳಿ, ಇವಾಗ ನಾವು ಹೋಗ್ತಾ ಇರೋದು ಬುದ್ಧ ವಿಸಿಟ್ ಮಾಡ್ಲಿಕ್ಕೆ. ನಾವು ಅಡಲ್ಟ್ ಅಲ್ವಾ, ಇವಾಗ 100 ರೂಪಾಯಿಯನ್ನು ಕೊಟ್ಟು ಹೋಗ್ಬೇಕು. ಹೋಗೋಣ ಅಂತ ಬನ್ನಿ. ನಿಮಗ್ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ, ನೀವು ನೋಡಿ ಎಂಜಾಯ್ ಮಾಡಿ. ಬಂತ್ ನೋಡಿ ನಮ್ಮ ಬೋಟು. ಇದರಲ್ಲೇ ನಾವು ಇವಾಗ ಹೋಗ್ಬೇಕು. ಜನ ನೋಡ್ರಿ, ಜನ ಜಾತ್ರೆ ಆಗಿದೆ, ಜನ ಜಾತ್ರೆ. ಇವಾಗ ಇದ್ರೊಳಗೆ ಹೋಗ್ಬೇಕು. ನಾವು ಹೋಗೋರ್ನು ಏನ್ ತುಂಬಾ ಕಮ್ಮಿ ಇಲ್ಲ ಗುರು. ನೋಡ್ಕೊಳ್ಳಿ, ಲೈನ್ ಹತ್ತಿದೆ, ತುಂಬಾ ಜನ ಇದ್ದಾರೆ. ಇವಾಗ ಲೈನ್ ನಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಈ ಫೆರ್ರಿಯಲ್ಲಿ ಹೋಗೋಣ ಅಂತ ಬನ್ನಿ. ಗುರು, ಇವಾಗ ತಾನೇ 100 ರೂಪೀಸ್ ಟಿಕೆಟ್ ನ ತಗೊಂಡಾಯ್ತು. ಇವಾಗ ನಾವು ಆ ಫೆರ್ರಿ ಒಳಗಡೆ ಹೋಗ್ಬೇಕು. ಇವಾಗ ಇಲ್ಲಿಂದ ಒಂದು 10-15 ನಿಮಿಷ ಆಗುತ್ತೆ ಆ ಫೆರ್ರಿಲಿಂತ ಆ ಬುದ್ಧನ ಶೀಲೆ ನೋಡಕ್ಕೆ. ಇವಾಗ ನಿಮ್ಗೆ ಕೂಡ ತೋರಿಸ್ತೀನಂತ. ನೋಡ್ರಿ, ಹಿಂದೆ ಜನ ನೋಡ್ರಿ, ಜನ ಜಾತ್ರೆ ಆಗಿದ್ದಾರೆ. ಒನ್ ಟ್ರಿಪ್ಗೆ ಎಷ್ಟು 100-200 ಮಂದಿ ಹೋಗ್ತಾರೇನೋ ಗೊತ್ತಿಲ್ಲ, ತುಂಬಾ ಜನ ಇದ್ದಾರೆ. ಇವಾಗ ನಾವು ಒಬ್ನೇ ಇಲ್ಲ, ಖಾಲಿ ಅಂತ ನೀವು ಅನ್ಕೊಂತಿರ್ಬೋದು. ಮುಂದೆ ತುಂಬಾ ಹಲವಾರು ಜನ ಇದ್ದಾರೆ. ಒಂದು 100-50 ಜನ ಆದ್ರೂ ಅಂತೂ ಮಿನಿಮಮ್ ಇದ್ದೇ ಇದ್ದಾರೆ, ಅಷ್ಟು ಕಮ್ಮಿ ಇಲ್ಲ. ಇದೊಂದು ಪಾರ್ಕ್ ಅಲ್ಲ, ಒಂದು ಜಾತ್ರೆ ಆಗಿದೆ ಗುರು. ಇದು ಲುಂಬಿನ ಪಾರ್ಕ್ ಅಲ್ಲ, ಇದೊಂದು ಜಾತ್ರೆ ಅಂತ ಕರಿಬಹುದು. ಯಾಕಪ್ಪ ಅಂದ್ರೆ ಇಲ್ಲಿ ಎಲ್ಲಾ ತರದ ಆಕ್ಟಿವಿಟೀಸ್ ಈ ಲುಂಬಿನ ಪಾರ್ಕ್ ನಲ್ಲಿದೆ. ಇವಾಗ ಬನ್ನಿ, ಈ ಫೆರ್ರಿ ಒಳಗೆ ಹೋಗಿ ಆ ವರ್ಲ್ಡ್ಸ್ ಲಾರ್ಜೆಸ್ಟ್ ಲುಮಿನಿಥಿಕ್ ಗೌತಮ ಬುದ್ಧನ ಮೂರ್ತಿಯನ್ನು ತೋರಿಸ್ತೀನಿ.
ಗುರು ಇವಾಗ ನಾವು ಈ ಫೆರಿ ಒಳಗೆ ಬಂದು ಕುಂತಿದೀವಿ. ಈ ಫೆರಿ ಒಳಗೆ ಬರೋಣ, ನಿಮ್ಗೆ ಒಂದು ಲೈಫ್ ಜಾಕೆಟ್ ನ ಕೊಡ್ತಾರೆ. ನಿಮ್ ಲೈಫ್ ಮೇಲೆ ಏನಾದ್ರು ಜವಾಬ್ದಾರಿ ಇತ್ತು ಅಂದ್ರೆ ನೀವು ಈ ಲೈಫ್ ಜಾಕೆಟ್ ನ ಹಾಕೊಳ್ಳಿ, ಇಲ್ಲ ಅಂದ್ರೆ ನೀವು ಹಾಗೆ ಕುಂದಿರ್ಬೋದು. ಆ ತರ ಏನು ಅನ್ಸೇಫ್ಟಿ ಇಲ್ಲ, ಎಲ್ಲ ಸೇಫ್ಟಿನಿಂದ ಹೋಗಿ ಸೇಫ್ಟಿನಿಂದ ಕರ್ಕೊಂಡು ಬರ್ತಾರೆ ಅಷ್ಟೇ. ಗುರು ಫೈನಲಿ ವೆಲ್ಕಮ್ ಟು ದ ವರ್ಲ್ಡ್ಸ್ ಟಾಲೆಸ್ಟ್ ಮೊನೊಲಿಥಿಕ್ ಸ್ಟ್ಯಾಚು ಆಫ್ ಗೌತಮ ಬುದ್ಧ. ಇದು ಬಂದ್ಬಿಟ್ಟು ಹೈದರಾಬಾದ್ ನಲ್ಲಿದೆ, ತೆಲಂಗಾಣ ಹೈದರಾಬಾದ್ ನಲ್ಲಿದೆ. ಇವಾಗ ಮೊದಲು ಈ ಹೈದರಾಬಾದ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ರಾಜಧಾನಿ ಆಗಿತ್ತು, ಇವಾಗ ತೆಲಂಗಾಣದ ರಾಜಧಾನಿ ಆಗಿದೆ. ಅಂದ್ರೆ ಇವಾಗ ನಿಮ್ಗೆ ಈ ಗೌತಮ ಬುದ್ಧ ತೋರಿಸಿದೀನಿ ಅಂತ, ಇವಾಗ ಇನ್ನೂ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತ ನಾನೇ ಕಂಡಿದ್ದೀನಿ. ಇದು ಬಂದ್ಬಿಟ್ಟು ಇನ್ನೊಂದಿದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಸ್ಟ್ಯಾಚು ಬಂದ್ಬಿಟ್ಟು ಅದು ಕರ್ನಾಟಕದಲ್ಲಿ ಇದೆ. ಅದೇ ಯಾವ್ದಂದ್ರೆ ಶ್ರವಣ ಬೆಳಗೊಳದು, ಅದು ಗೊಮ್ಮಟಂದು. ವರ್ಲ್ಡ್ಸ್ ಟಾಲೆಸ್ಟ್ ಮೊನೊಲಿಥಿಕ್ ಸ್ಟ್ಯಾಚು ಅಂತ ಇದನ್ನು ಕರೀತಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಸ್ಟ್ಯಾಚು ಅದು ಬಂದ್ಬಿಟ್ಟು ಕರ್ನಾಟಕದಲ್ಲಿದೆ. ಇಷ್ಟೇ ಡಿಫ್ರೆನ್ಸು. ಇವಾಗ ಫೈನಲಿ ಬಂದಿದೀವಿ, ಒಂದ್ 5 ಇಲ್ಲ 10 ನಿಮಿಷ ಆಯ್ತು ಆ ಫೆರಿ ನಿಂತ ಇಲ್ಲಿ ಬಂದಿದೀವಿ. ಇಲ್ಲೇನಿಲ್ಲ, ನೀವು ಎಷ್ಟೊತ್ತಾದ್ರೂ ನಿಂತ್ಕೋಬಹುದು, ಇದಕ್ಕೇನು ಟೈಮಿಂಗ್ಸ್ ಇಲ್ಲ. ಮತ್ತೆ ಇವಾಗ ಮತ್ತೆ ರಿಟರ್ನ್ ಮತ್ತೆ ಯಾವಾಗ ಬರುತ್ತೆ ಆ ಬೋಟು ಅಂದ್ರೆ ಆ ಫೆರಿ, ಅವಾಗ ನೀವು ಹೋಗ್ಬೋದು. ಇದು ಯಾವುದೇ ತರ ಟೈಮಿಂಗ್ಸ್ ಇಲ್ಲ, ಮತ್ತೆ ಯಾವುದೇ ತರ ರೆಸ್ಟ್ರಿಕ್ಟ್ ಇಲ್ಲ. ನೀವು ಅಷ್ಟು ಗಂಟೆಗೆ ಬರ್ಬೇಕು, ಇಷ್ಟೇ ಹೊತ್ತೇ ನಿಂದಿರ್ಬೇಕಂತ. ನೀವು ಯಾವಾಗಾದ್ರೂ ಒಂದ್ ತಾಸು ನಿಂದಿರ್ತೀರಾ, ಅರ್ಧ ತಾಸು ನಿಂದಿರ್ತೀರಾ, ನಿಮ್ಗೆ ಟೈಮ್ ಪಾಸ್ ಎಷ್ಟಾಗುತ್ತೆ. ಗುರು ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತು ಅಂದ್ರೆ ಈ ಬ್ಲಾಗ್ ನ ಖಂಡಿತ ಲೈಕ್ ಮಾಡಿ. ಮತ್ತೆ ನಮ್ ಚಾನಲ್ ಗೆ ಇನ್ನೂ ಹೊಸಬರಾಗಿದ್ರೆ ನಮ್ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೂ ಸ್ಪೆಷಲ್ ಬ್ಲಾಗ್ ನ ತರ್ತೀನಿ ಅಂತ. ಇಲ್ಲಿವರೆಗೂ ನೋಡಿದ್ಕು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಮತ್ತೆ ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಫ್ರಮ್ ವರ್ಲ್ಡ್ಸ್ ಟಾಲೆಸ್ಟ್ ಮೊನೊಲಿಥಿಕ್ ಸ್ಟ್ಯಾಚು ಆಫ್ ಗೌತಮ್ ಬುದ್ಧ. ಬಾಯ್, ಧನ್ಯವಾದಗಳು.